ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 6ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರ DSC 15, ಪೊಲಿಟಿಕಲ್ ಸೈನ್ಸ್ DSC 15ನಲ್ಲಿ ಏನಪ್ಪ ಅಂತಂದರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಏನಪ್ಪ ಅಂತಂದ್ರೆ 10 ಹಾಗೂ 15 ಅಂಕದ ಪ್ರಶ್ನೋತ್ತರಗಳು, 10 ಮತ್ತು 15 ಅಂಕದ ಪ್ರಶ್ನೆಗಳು ಕೇಳಲಾಗ್ತಿದೆ ನಿಮ್ಮ ಎಕ್ಸಾಮಲ್ಲಿ. ಅದಕ್ಕೋಸ್ಕರವಾಗಿ ಈ ಒಂದು 10 ಮತ್ತು 15 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ನಿಮ್ಗೆ ಕ್ವಶನ್ಸ್ಗಳು ಬರಬಹುದು, ಹಾಗೆ ಅದರ ಜೊತೆಗೆ ಆ ಉತ್ತರಗಳು ಯಾವ ರೀತಿಯಾದಂಥ ಬರಿಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಸಾರ್ವಜನಿಕ ನೀತಿಯ ವಿಕಾಸವನ್ನು ವಿವರಿಸಿರಿ ಅಂತಕ್ಕಂಥದ್ದು ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ನಿಮಗೆ ಕೇಳಿದ್ರಪ್ಪ ಅಂತಂದರೆ ಇಲ್ಲೇನಪ್ಪ ಅಂತಂದ್ರೆ ನಾವಿಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ 4 ಪಾಯಿಂಟ್ಸ್ಗಳನ್ನು ಹಾಕಿದ್ದೇವೆ. ಇಲ್ಲಿ ಯಾವುದಪ್ಪ ಅಂತಂದರೆ ಮೊದಲನೇ ಪಾಯಿಂಟ್ ಅಂದರೆ ಪ್ರಾಚೀನ ಯುಗ, ಮಧ್ಯಯುಗ, ಆಧುನಿಕ ಯುಗ, ಸಮಕಾಲೀನ ಯುಗ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದರೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಸಾರ್ವಜನಿಕ ನೀತಿ ವಿಕಾಸವನ್ನು ವಿವರಿಸಿರಿ ಅಂತಕ್ಕಂಥ ನಿಮಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ನೀವು ಮೊದಲೇನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಬರೀಬೇಕಾಗ್ತದೆ. ಅಲ್ಲಿ ಪೀಠಿಕೆಯಲ್ಲಿ ಬರೋದೇನಪ್ಪ ಅಂತಂದ್ರೆ ವಿವರಣೆ ಕೊಡುವ ಟೈಮ್ದಲ್ಲಿ ಅದರ ವಿಕಾಸಗಳೇನಪ್ಪ ಅಂತಂದ್ರೆ ಒಂದೊಂದಾಗಿ ಏನಪ್ಪ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೋತ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಸರಿಯಾದ ರೀತಿಯಂಥ ಒಂದು 10 ಅಂಕಗಳು ನಿಮಗೆ ಏನಪ್ಪ ಅಂತಂದ್ರೆ ಅಲ್ಲಿ ಲಭಿಸ್ತಾವೆ ಅಂತ ಹೇಳ್ಬೋದು. ಹಾಗೆ ಎರಡನೇ ಪ್ರಶ್ನೆ ನೋಡೋದಾದರೆ ಸಾರ್ವಜನಿಕ ನೀತಿಯ ಅಗತ್ಯವನ್ನು ಏನಪ್ಪ ಅಂತಂದ್ರೆ ವಿವರಿಸಿರಿ ಅಂತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದ್ರೆ ಸಂಪೂರ್ಣವಾದಂಥ ಪಾಯಿಂಟ್ಸ್ಗಳಿದ್ದಾವೆ. ನೀವು ಒಂದೊಂದಾಗಿ ಏನಪ್ಪ ಅಂತಂದ್ರೆ ಪಾಯಿಂಟ್ಸ್ಗಳನ್ನು ಹಾಕೊಂತ ಹೋಗಿ ಅದರ ಬಗ್ಗೆ ವಿವರಣೆ ಕೊಡ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿಮಗೆ ಸರಿಯಾದ 10 ಅಥವಾ 15 ಅಂಕಗಳು ನಿಮ್ಗೆ ಡೆಫಿನೆಟ್ ಆಗಿ ಬರ್ತಿರ್ತಾವೆ. ಇಲ್ಲಿ ಸಾರ್ವಜನಿಕ ನೀತಿಯ ಅಗತ್ಯವನ್ನು ವಿವರಿಸಿರಪ್ಪ ಅಂತಂದ್ರೆ ಮೊದಲನೇ ಪಾಯಿಂಟ್ ಏನು ಹಾಕಬೇಕಪ್ಪ ಅಂತಂದ್ರೆ ಸಾಮೂಹಿಕ ಸವಾಲುಗಳ ಸ್ಪಂದನೆಗೆ ಅಂತಕ್ಕಂಥದ್ದು. ಹಾಗೆ ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆಗೆ ಇದೇನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿ ಅಗತ್ಯ ಇರ್ತದೆ. ಸ್ಥಿರತೆ ಹಾಗೂ ಸುವ್ಯವಸ್ಥೆಗಳ ನಿರಂಕುಶರತೆ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆಗೆ, ಆರ್ಥಿಕ ಬೆಳವಣಿಗೆಗೆ, ಸಾರ್ವಜನಿಕ ಭದ್ರತೆಗಾಗಿ, ವರ್ತನೆಗಳ ನಿರ್ದೇಶನಕ್ಕಾಗಿ, ಮಾರುಕಟ್ಟೆಯ ದೋಷಗಳ ಪರಿಹಾರಕ್ಕಾಗಿ, ಖಾಸಗಿ ವಲಯದ ನಿಯಂತ್ರಣಕ್ಕಾಗಿ, ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿಯ ಅಗತ್ಯವೇನಪ್ಪ ಅಂತಂದ್ರೆ ವಿವರಿಸುವಂತಹ ಪಾಯಿಂಟ್ಸ್ಗಳಂತ ಹೇಳ್ಬೋದು. ಎಲ್ಲ ಪಾಯಿಂಟ್ಸ್ ಹಾಕಿನಪ್ಪ ಅಂತದ್ದು ಅದರಲ್ಲಿ ನಿಮಗೆ 15 ಅಂಕಗಳು ಏನಪ್ಪ ಅಂತಂದ್ರೆ ಡೆಫಿನೆಟ್ ಆಗಿ ಬೀಳ್ತದೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂವಿಧಾನಾತ್ಮಕವಾದಂಥ ಆಧಾರವನ್ನು ವಿವರಿಸಿರಿ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ 15 ಅಂಕದ ಪ್ರಶ್ನೆ ಕೇಳಿದ್ರೆ ಅಂತಂದರೆ ಇಲ್ಲಿ ಏನು ಪಾಯಿಂಟ್ ಹಾಕಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಏನಂದ್ರೆ ಸಂವಿಧಾನಿಕ ತತ್ವಾದರ್ಶಗಳು, 2 ಮೂಲಭೂತ ಹಕ್ಕು ಹಾಗೂ ಸ್ವಾತಂತ್ರ್ಯಗಳು, 3 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅಧಿಕಾರದ ಹಂಚಿಕೆ, 7 ಸಂವಿಧಾನಿಕ ತಿದ್ದುಪಡಿಗಳು, ನೆಕ್ಸ್ಟ್ ನ್ಯಾಯಾಂಗ ವಿಮರ್ಶಾಧಿಕಾರ, ತಡೆ ಹಾಗೂ ಸಮತೋಲನ. ಇವು 7 ಪಾಯಿಂಟ್ ಏನಪ್ಪ ಅಂತಂದ್ರೆ ನೀವು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಏನಪ್ಪ ಅಂತಂದ್ರೆ ಸಂವಿಧಾನಾತ್ಮಕವಾದಂತಹ ಆಧಾರಗಳಂತಕ್ಕಂಥದ್ದು ಇವು ಪಾಯಿಂಟ್ಸ್ಗಳು. ಈ ಪಾಯಿಂಟ್ಸ್ಗಳೇನಪ್ಪ ಅಂತಂದ್ರೆ ನೀವು ಇಲ್ಲಿ ಹಾಕಿ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದೆ, ಅದರಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಸರಿಯಾದ ಅಂಕಗಳು ನಿಮಗೆ ಇಲ್ಲಿ ದೊರೆತವೆ. ಇನ್ನು ನೆಕ್ಸ್ಟ್ 4ನೇದಾಗಿ ನೋಡೋದಾದರೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಏನಂದ್ರೆ ಸಾಂಸ್ಕೃತಿಕ ಆಧಾರವನ್ನು ವಿವರಿಸಿರಿ. ಇಲ್ಲೇನಪ್ಪ ಅಂತಂದ್ರೆ ಸಂವಿಧಾನಾತ್ಮಕವಾದಂಥ ಆಧಾರ ಕೇಳಿದ್ರು, ಇಲ್ಲೇನಂದ್ರೆ ಸಾಂಸ್ಕೃತಿಕ ಆಧಾರವನ್ನು ವಿವರಿಸಿರಿ ಅಂತಂದ್ರೆ ಇಲ್ಲಿ ಸಾಂಸ್ಕೃತಿಕವಾಗಿ ನೋಡೋದಾದರೆ ನಾವು ಸಾಂಸ್ಕೃತಿಕ ಅಸ್ಮಿತೆ, ಐತಿಹಾಸಿಕ ಹಿನ್ನೆಲೆ, ಭಾಷೆ, ಸಾಂಸ್ಕೃತಿಕ ರಚನೆಗಳು, ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವೆಲ್ಲವೂ ಏನಂದ್ರೆ ಈ ಒಂದು ಸಾರ್ವಜನಿಕ ರೀತಿಯ ರಚನೆಯಲ್ಲಿ ಬರ್ತಕ್ಕಂಥ ಸಾಂಸ್ಕೃತಿಕ ಆಧಾರಗಳಂತಕ್ಕಂಥದ್ದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಇಲ್ಲಿ ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನವನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಮ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಏನು ಬರೀಬೇಕಂದ್ರೆ ಮೊದಲನೇದಾಗಿ ಯಾವ ಪಾಯಿಂಟ್ ಹಾಕಂದ್ರೆ ಸಹಯೋಗ ಅಂತಕ್ಕಂಥದ್ದು, ಇನ್ನು 2 ಒಳಗೊಳ್ಳುವಿಕೆ, ಸಮಗ್ರತೆ, ಸ್ಥಿರತೆ, ಪಾರದರ್ಶಕತೆ, ಸ್ಥಿತಿಸ್ಥಾಪಕತ್ವ, ಜವಾಬ್ದಾರಿತ್ವ, ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನಗಳಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಂದ್ರೆ ಸಾರ್ವಜನಿಕ ನೀತಿ ರಚನೆಯ ಸಮಗ್ರ ವಿಧಾನವನ್ನು ವಿವರಿಸಿರಿ. ಇಲ್ಲಿ ಏಕೀಕೃತ ವಿಧಾನ ಅಂತಕ್ಕಂಥದ್ದು ಕೇಳಿದ್ರು, ಇಲ್ಲೇನಪ್ಪ ಅಂತಂದ್ರೆ ಸಮಗ್ರ ವಿಧಾನವನ್ನು ವಿವರಿಸಿತ್ತಂದ್ರೆ ಮೊದಲನೇದಾಗಿ ಬಹುಶಾಸ್ತ್ರೀಯ ವಿಧಾನ, 2 ವಿಶಾಲ ದೃಷ್ಟಿಕೋನ, 3ನೇದಾಗಿ ದೂರದೃಷ್ಟಿಗೆ ಆದ್ಯತೆ, ಪಾಲುದಾರರಿಗೆ ಮಹತ್ವ, ಹೊಂದಾಣಿಕೆಯ ಸಾಧ್ಯತೆ, ಅನುಷ್ಠಾನದ ಚೌಕಟ್ಟು, ಇವೆಲ್ಲ ಪಾಯಿಂಟ್ ಏನಂದ್ರೆ ಈ ಒಂದು ಸಾರ್ವಜನಿಕ ನೀತಿ ರಚನೆಯಲ್ಲಿ ಸಮಗ್ರವಾದಂಥ ವಿಧಾನದ ಒಂದು ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಇದೊಂದು ಆಗ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ
ಏಳನೇದಾಗಿ ಏನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಶಾಸಕಾಂಗದ ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಕ್ವಶನ್ ಕೇಳ್ಬೋದು. ಅದಕ್ಕೇನಪ್ಪ ಅಂತಂದ್ರೆ ಆನ್ಸರ್ದಾಗಿ ಶಾಸನಗಳ ರಚನೆ ಅಂತಕ್ಕಂಥ ಮೊದಲನೇ ಪಾಯಿಂಟ. 2 ಸಾರ್ವಜನಿಕ ಹಿತಾಸಕ್ತಿಯ ಪ್ರಾತಿನಿಧ್ಯ, ಆಡಳಿತಾತ್ಮಕ ಮೇಲ್ವಿಚಾರಣೆ, ಆಯವ್ಯಯದ ನಿಯಂತ್ರಣ, ಅಲ್ಪಸಂಖ್ಯಾತರ ಹಿತರಕ್ಷಣೆ, ತಿದ್ದುಪಡಿಗೆ ಆಸ್ಪದ. ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿ ರಚನೆಯಲ್ಲಿ ಶಾಸಕಾಂಗದ ಪಾತ್ರಕ್ಕೆ ಏನಪ್ಪ ಅಂದ್ರೆ ಪಾಯಿಂಟ್ಸ್ಗಳಲ್ಲಿ ಹಾಕಿ ನೀವೇನು ಮಾಡ್ಬೋದು, ಇಲ್ಲಿ ವಿವರಣೆ ನೀವು ಇಲ್ಲಿ ಕೊಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸಾರ್ವಜನಿಕ ನೀತಿ ರಚನೆಯಲ್ಲಿ ಕಾರ್ಯಾಂಗದ ಪಾತ್ರ. ಇಲ್ಲಿ ಅಂದ್ರೆ ಶಾಸಕಾಂಗದ ಪಾತ್ರ ಕೇಳಿದ್ರು, ಇಲ್ಲಿ ಕೆಳಗೆ ಏನಪ್ಪ ಅಂದ್ರೆ ಕಾರ್ಯಾಂಗದ ಪಾತ್ರದಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಗಳಪ್ಪ ಅಂತಂದ್ರೆ ಮೊದಲನೇ ಪಾಯಿಂಟ್ ಸಚಿವ ಸಂಪುಟ ಹಾಕಬೇಕು. ನೆಕ್ಸ್ಟ್ ಪ್ರಧಾನಮಂತ್ರಿಗಳ ಕಾರ್ಯಾಲಯ. 3 ಕೇಂದ್ರ ಮಂತ್ರಿಮಂಡಲ, ಕೇಂದ್ರ ಸಚಿವಾಲಯ, ವಿವಿಧ ಸಂಸ್ಥೆಗಳು. ಇವೆಲ್ಲವೇನಂದ್ರೆ ಈ ಒಂದು ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಒಂದು ಪಾತ್ರದ ಪಾಯಿಂಟ್ಸ್ಗಳಂತ ಹೇಳ್ಬೋದು. ಇನ್ನು 9ನೆಯ ಪ್ರಶ್ನೆ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ನೀತಿ ಆಯೋಗದ ಪಾತ್ರ. ಈ ಒಂದು ನೀತಿ ಆಯೋಗದ ಪಾತ್ರ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ಯಾವ ರೀತಿ ಪಾಯಿಂಟ್ಸ್ಗಳೇನಪ್ಪ ಅಂತಂದರೆ ಸಾರ್ವಜನಿಕ ನೀತಿಯ ರಚನೆ ಮತ್ತು ರಾಜ್ಯಗಳೊಡನೆ ಸಹಕಾರ, ಮಾಹಿತಿ ವಿನಿಮಯ, ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ, ಸಾಮರ್ಥ್ಯ ವೃದ್ಧಿಗೆ ಕೊಡುಗೆ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ, ಅಂತಾರಾಷ್ಟ್ರೀಯ ಸಹಕಾರ. ಇವೆಲ್ಲವೂ ಪಾಯಿಂಟ್ಸ್ ಏನಂದ್ರೆ ಈ ಒಂದು ಸಾರ್ವಜನಿಕ ನೀತಿ ರಚನೆಯಲ್ಲಿ ಬರ್ತಕ್ಕಂತಹ ನೀತಿ ಆಯೋಗದ ಪಾತ್ರದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸಾರ್ವಜನಿಕ ನೀತಿ ರಚನೆಯಲ್ಲಿ ಇರ್ತಕ್ಕಂಥ ಸಂಶೋಧನಾ ಪಾತ್ರಗಳು ಅಂತಕ್ಕಂಥದ್ದು. ಈ ಒಂದು ಸಾರ್ವಜನಿಕ ನೀತಿ ರಚನೆಯ ಸಂಶೋಧನಾ ಪಾತ್ರಗಳು ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ಮೊದಲೇ ಪಾಯಿಂಟ್ಸ್ ಏನಂದರೆ ಸವಾಲುಗಳ ಗುರುತಿಸುವಿಕೆಗೆ ಸಹಕಾರಿ ಅಂತಕ್ಕಂಥದ್ದು. ಈ ಒಂದು ಸವಾಲುಗಳ ಗುರುತಿಸುವಿಕೆಗೆ ಸಹಕಾರಿಯಾಗ್ತದೆ. ನೆಕ್ಸ್ಟ್ ಕಾರಣಗಳ ಮನವರಿಕೆಗೆ ನೆರವು, ಪರ್ಯಾಯಗಳ ಮೌಲ್ಯಮಾಪನಕ್ಕೆ ಆಸ್ಪದ, ಜಾಗೃತ ಪಾಲುದಾರರ ಸೃಷ್ಟಿ, ನೀತಿ ನಿರೂಪಣೆಯ ಸರಳೀಕರಣ, ಪರಿಣಾಮಕಾರಿ ಅನುಷ್ಠಾನದ ಮೇಲ್ವಿಚಾರಣೆ. ಇವೆಲ್ಲ ಪಾಯಿಂಟ್ಸ್ ಏನಂತಂದರೆ ಸಾರ್ವಜನಿಕ ನೀತಿ ರಚನೆಯ ಸಂಶೋಧನಾ ಪಾತ್ರಕ್ಕೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ಹಾಕಿ ನೀವೇನು ಮಾಡಬೇಕು, ವಿವರಣೆ ಕೊಡಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸಾರ್ವಜನಿಕ ನೀತಿ ರಚನೆಯ ಸಂಶೋಧನೆಯ ಸಂಸ್ಥೆಗಳ ಪಾತ್ರ ಅಂತಕ್ಕಂಥದ್ದು. ಇಲ್ಲಿ ಸಂಸ್ಥೆಗಳ ಪಾತ್ರಕ್ಕಂತ ನೋಡೋದಾದರೆ ಮೊದಲನೇ ಪಾಯಿಂಟ್ಸ್ ಅಂದರೆ ನವಜ್ಞಾನದ ಸೃಷ್ಟಿ, ಸಮಸ್ಯೆಗಳಿಗೆ ಪರಿಹಾರ, ಶಿಕ್ಷಣ ಮತ್ತು ತರಬೇತಿ ನೀಡಿಕೆ, ಜ್ಞಾನದ ಪ್ರಸಾರ, ನೀತಿಯ ರಚನೆಗೆ ನೆರವು, ಗುಣಾತ್ಮಕ ಬದಲಾವಣೆಗೆ ಸಹಕಾರ. ಇದೇನಂದ್ರೆ ಸಾರ್ವಜನಿಕ ನೀತಿ ರಚನೆಯ ಸಂಶೋಧನಾ ಸಂಸ್ಥೆಗಳ ಪಾತ್ರಕ್ಕೆ ಇವೇನಪ್ಪ ಅಂತಂದ್ರೆ ಇವೆಲ್ಲವೇನಂದ್ರೆ ಇದಕ್ಕೆ ಪಾಯಿಂಟ್ಸ್ ಅಂತ ಹಾಕಿ ಬರೆದರೆ ನಿಮಗೆ ಅಂಕಗಳು ದೊರೀತಾವೆ. ನೆಕ್ಸ್ಟ್ ಸಂಯುಕ್ತ ರಾಜಕೀಯ ವ್ಯವಸ್ಥೆಯ ಅರ್ಥ ಹಾಗೂ ಗುಣಲಕ್ಷಣಗಳಂತಕ್ಕಂಥ ಅಥವಾ ಲಕ್ಷಣಗಳನ್ನೇನಪ್ಪ ಅಂದ್ರೆ ವಿವರಿಸಿರಿ ಅಂತಕ್ಕಂಥ ನೋಡೋದಾದರೆ ಯಾವ ರೀತಿ ಅಂತ ಪಾಯಿಂಟ್ಸ್ ಅಂತಂದರೆ ಮೊದಲನೇದಾಗಿ 2 ಬಗೆಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆ, ಲಿಖಿತ ಹಾಗೂ ಸರ್ವಶ್ರೇಷ್ಠ ಸಂವಿಧಾನ, ಕಠಿಣ ತಿದ್ದುಪಡಿ ವಿಧಾನ, ದ್ವಿಸದನ ಶಾಸಕಾಂಗ. ಇವೆಲ್ಲವೇನಂದ್ರೆ ಸಂಯುಕ್ತ ರಾಜಕೀಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರದ ಕ್ರಮಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮಗೇನಂದ್ರೆ 15 ಅಂಕಗಳು ಕೇಳಿದ್ರೆ ಅಂತಂದರೆ ಇಲ್ಲಿ ಮೊದಲೇ ಪಾಯಿಂಟ್ಸ್ ಏನಪ್ಪ ಹಾಕಬೇಕಪ್ಪ ಅಂತಂದ್ರೆ ಅಧಿಕಾರದ ಹಂಚಿಕೆ, ಎರಡನೇದಾಗಿ ಅಖಿಲ ಭಾರತೀಯ ಸೇವೆಗಳು, 3 ಅಂತಾರಾಜ್ಯ ಮಂಡಳಿ, ವಲಯ ಸಮಿತಿಗಳು, ಸರಕು ಮತ್ತು ಸೇವಾ ತೆರಿಗೆ, ಭಾರತ ಪರಿವರ್ತನಾ ರಾಷ್ಟ್ರೀಯ ಸಂಸ್ಥೆ, ಹಣಕಾಸು ಆಯೋಗದ ಶಿಫಾರಸುಗಳ ಜಾರಿ, ಬಂಡವಾಳದ ಆಕರ್ಷಣೆಗೆ ಕೇಂದ್ರದ ಪ್ರೋತ್ಸಾಹ. ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಭಾರತದಲ್ಲಿ ಬರ್ತಕ್ಕಂಥ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರದ ಇರ್ತಕ್ಕಂಥ ಕ್ರಮಗಳಂತಕ್ಕಂಥದ್ದು. ಈ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ವಿಕೇಂದ್ರೀಕೃತ ಯೋಜನೆಯಲ್ಲಿ ಪಂಚಾಯತ್ ವ್ಯವಸ್ಥೆಯ ಪಾತ್ರ ಯಾವ ರೀತಿ ಅಂತಂದ್ರೆ ಇಲ್ಲಿ ಸ್ಥಳೀಯ ಅಗತ್ಯಗಳಿಗೆ ಮಹತ್ವ ಅಂತಕ್ಕಂಥದ್ದು, 2 ಜನರ ಭಾಗವಹಿಸುವಿಕೆಗೆ ಆಸ್ಪದ, ಸಮಸ್ಯೆಗಳ ಗುರುತಿಸುವಿಕೆಗೆ ನೆರವು, ಅಭಿವೃದ್ಧಿ ಯೋಜನೆಗಳ ಚಾಲನೆ ರಚನೆ ಅಥವಾ ಸಂಪನ್ಮೂಲಗಳ ಹಂಚಿಕೆಯ ನೆರವು, ಇನ್ನು ಕೊನೆಯದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಜಾರಿ. ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ವಿಕೇಂದ್ರೀಕೃತ ಯೋಜನೆಯಡಿಯಲ್ಲಿ ಬರ್ತಕ್ಕಂಥ ಪಂಚಾಯತ್ ವ್ಯವಸ್ಥೆಯ ಪಾತ್ರ. ಇನ್ನು 15ನೆಯ ಪ್ರಶ್ನೆ ನೋಡೋದಾದರೆ ನೋಡಿ ಇಳಿಮುಖ ವಿಧಾನದ ಅರ್ಥ ಹಾಗೂ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮಗೇನಂದ್ರೆ
ಇದು ಹೆಚ್ಚು ಏನಪ್ಪ ಅಂದ್ರೆ 15 ಅಂಕಗಳಿಗೆ ನಿಮಗೆ ಇಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಇಳಿಮುಖ ವಿಧಾನದ ಅರ್ಥ ಅಂತಕ್ಕಂಥದ್ದು ಅವ್ರು ಕೇಳಿರ್ತಾರೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ಬೇಕು, ಮೊದಲು ಇಳಿಮುಖ ವಿಧಾನದ ಅರ್ಥ ಅಂತಕ್ಕಂಥದ್ದು ಅಂದ್ರೆ ಏನಂತಂದ್ರೆ ಸಾರ್ವಜನಿಕ ನೀತಿಯನ್ನು ಉನ್ನತ ಹಂತದ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಸರ್ಕಾರಗಳು ರೂಪಿಸಿ ಕೆಳ ಹಂತಗಳಲ್ಲಿ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡುವುದೇ ಇಳಿಮುಖ ವಿಧಾನ ಎಂದು ಕರೆಯುವರು ಅಂತಕ್ಕಂಥದ್ದು. ಇಳಿಮುಖ ವಿಧಾನದ ಅರ್ಥ ಮೊದಲಿಂದಾಗಿ ನಾವು ಬರೆದ ಬಳಿಕ ಅದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲಕ್ಷಣಗಳು ಅಂತಕ್ಕಂಥ ಹಾಕಿ ನೆಕ್ಸ್ಟ್ ಏನು ಬರೀಬೇಕಂದ್ರೆ ಲಕ್ಷಣಗಳು ಯಾವ ರೀತಿಯಾದಂಥ ಇಳಿಮುಖ ವಿಧಾನದ ಲಕ್ಷಣಗಳು ಅದಾವ ಅಂತಕ್ಕಂಥದ್ದು ಬರ್ಕೋತ ಹೋಗಬೇಕು. ಇಲ್ಲಿ ಮೊದಲನೇದಾಗಿ ಏನಂದ್ರೆ ಕೇಂದ್ರೀಕೃತ ನಿರ್ಧಾರಗಳು ಅಂತಕ್ಕಂಥ ಇದೊಂದು ಲಕ್ಷಣ. 2 ಶ್ರೇಣಾತ್ಮಕ ರಚನೆ. 3 ಪಾಲುದಾರಿಕೆ, ಪಾಲುದಾರರ ಸಮಿತಿ ಭಾಗವಹಿಸುವಿಕೆ. ಹಾಗೆ ಪರಿಣಿತರ ಸಲಹೆಗಳ ಆಧಾರಿತ ನಿರ್ಧಾರ, ತ್ವರಿತ ಹಾಗೂ ದಕ್ಷ ನಿರ್ಧಾರಗಳ ಸಾಧ್ಯತೆ, ಏಕರೂಪತೆಗೆ ಆಸ್ಪದ, ನಿರ್ದೇಶನಗಳನ್ನು ಸ್ಪಷ್ಟತೆ, ಸ್ಥಳೀಯ ಅಗತ್ಯತೆಗಳ ಕಡೆಗಣನೆ, ಸ್ಥಿತಿಸ್ಥಾಪಕತ್ವದ ಕೊರತೆ. ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಒಂದು ಇಳಿಮುಖ ವಿಧಾನದ ಲಕ್ಷಣಗಳಂತಕ್ಕಂಥ ನೋಡಬಹುದು. ಈ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮೇಲ್ಮುಖ ವಿಧಾನದ ಅರ್ಥ ಹಾಗೂ ಲಕ್ಷಣಗಳನ್ನು ವಿವರಿಸಿ. ಅದೇ ಹೇಗಪ್ಪ ಅಂತಂದ್ರೆ ಮೊದಲನೇದಾಗಿ ಮೇಲ್ಮುಖ ವಿಧಾನದ ಅರ್ಥ ಅಂತಕ್ಕಂಥ ನೋಡೋದಾದ್ರೆ ಸಾಮೂಹಿಕ ಸವಾಲೊಂದರ ಪರಿಹಾರದ ಕ್ರಮ ಅಥವಾ ನಿರ್ಧಾರಗಳು ತಳಮಟ್ಟದಲ್ಲಿ ಉತ್ಪತ್ತಿಗೊಂಡು ಉನ್ನತ ಹಂತದೆಡೆಗೆ ಸಾಗಿ ನೀತಿ ಒಂದು ರಚನೆಗೊಳ್ಳುವ ಪ್ರಕ್ರಿಯೆಗೆ ನಾವೇನಂತೇವ್ರಿ ಮೇಲ್ಮುಖ ವಿಧಾನದ ಅರ್ಥ ಅಂತಕ್ಕಂಥದ್ದು ಇಲ್ಲಿ ಕರೆಯಬಹುದಾಗ್ತದೆ. ಹಾಗಾಗಿ ಇದರ ಲಕ್ಷಣಗಳು ಯಾವ ರೀತಿಯಾದ ಇದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇ ಲಕ್ಷಣ ಸಮುದಾಯಗಳ ಒಳಗೊಳ್ಳುವಿಕೆ. 2 ಸಬಲೀಕರಣಕ್ಕೆ ಸಹಕಾರಿ, ನಾವೀನ್ಯತೆಗೆ ಆಸ್ಪದ. 4 ಸ್ಥಿತಿಸ್ಥಾಪಕತ್ವದ ಸಾಧ್ಯತೆ. 5 ವಿಕೇಂದ್ರೀಕರಣಕ್ಕೆ ಮಹತ್ವ. 6 ಸ್ಥಿರ ಆಧಾರಿತ ಪ್ರಗತಿ. ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಒಂದು ಮೇಲ್ಮುಖ ವಿಧಾನದ ಲಕ್ಷಣಗಳಂತಕ್ಕಂಥದ್ದು ಇದೇನಪ್ಪ ಅಂದ್ರೆ ಅದರ ಅರ್ಥ. ಇವೆಲ್ಲವಪ್ಪ ಅಂದ್ರೆ ಲಕ್ಷಣಗಳಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ನೋಡಿ, ನೀತಿ ಅನುಷ್ಠಾನದಲ್ಲಿ ಸವಾಲುಗಳ ಗುರುತಿಸುವಿಕೆಯನ್ನು ವಿವರಿಸಿರಿ ಅಂತಕ್ಕಂಥ ನಿಮಗೇನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇದಕ್ಕೆ ಯಾವ ರೀತಿ ಪಾಯಿಂಟ್ಸ್ ಹಾಕಿ ಬರಿಬೇಕಂದ್ರೆ ಮೊದಲನೇದಾಗಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ, ಆಡಳಿತಗಾರರ ವಿಳಂಬ ಧೋರಣೆ, ಅಸಮರ್ಪಕ ಹಣಕಾಸು, ಸಾರ್ವಜನಿಕ ಪ್ರತಿಭಟನೆಗಳು, ತಾಂತ್ರಿಕ ನೀತಿಗಳು. ಇವೆಲ್ಲವೂ ಏನಪ್ಪ ಅಂತಂದ್ರೆ ಈ ಒಂದು ನೀತಿ ಅನುಷ್ಠಾನದಲ್ಲಿ ಬರ್ತಕ್ಕಂಥ ಸವಾಲುಗಳ ಗುರುತಿಸುವಿಕೆಯ ಪಾತ್ರಗಳಂತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನೋಡೋದಾದರೆ ನೀತಿ ಅನುಷ್ಠಾನದ ಗುರಿಗಳ ಮರುಹೊಂದಾಣಿಕೆ ಕಾರಣವಾಗುವಂಥ ಅಂಶಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಮ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲೇನಂದ್ರೆ ಮೊದಲನೇದಾಗಿ ಹಣದುಬ್ಬರದ ಹೆಚ್ಚಳ, ಕಾನೂನಾತ್ಮಕವಾದಂಥ ತೊಡಕುಗಳು, ಪ್ರಜೆಗಳಲ್ಲಿ ಜಾಗೃತಿಯ ಕೊರತೆ, ಆಡಳಿತ ಯಂತ್ರದ ವಿಳಂಬ ಧೋರಣೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ನೈಸರ್ಗಿಕ ವಿಕೋಪಗಳು. ಇವು ಎಲ್ಲವೂ ಏನಪ್ಪ ಅಂತಂದ್ರೆ ಈ ನೀತಿ ಅನುಷ್ಠಾನದ ಗುರಿಗಳು ಹಾಗೂ ಮರುಹೊಂದಾಣಿಕೆಯ ಕಾರಣವಾಗುವಂತಹ ಅಂಶಗಳಂತಕ್ಕಂಥದ್ದು. ಇಲ್ಲಿವರೆಗೆ ನಾವು ಏನು ನೋಡಿದೆವಪ್ಪ ಅಂತಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನಾವು ನೋಡಿದೆವು. ಈ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳು ಹಾಗೂ 15 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಯಾವ್ಯಾವ ರೀತಿಯಂಥ ಡೆಫಿನೆಟಾಗಿ ಬೀಳುವಂಥ ಪ್ರಶ್ನೆಗಳು. ಇವು 18 ಪ್ರಶ್ನೆಗಳೇನಪ್ಪ ಅಂದ್ರೆ ಇದರಲ್ಲಿ ಏನಪ್ಪ ಅಂತಂದ್ರೆ ಫಿಕ್ಸ್ ಆಗಿ ಬೀಳುವಂಥ ಕ್ವಶನ್ಸ್ಗಳು ಹೆಚ್ಚಾಗಿರ್ತಾವೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನೀವು ಸರಿಯಾದ ರೀತಿಯಿಂದ ಓದಿ ನೀವು ಬರ್ತಿದ್ದೆ ಆದಲ್ಲಿ ನಿಮಗೆ ಔಟ್ ಆಫ್ ಔಟ್ ಬೀಳುವಂಥ ಚಾನ್ಸ್ ಹೆಚ್ಚಾಗಿರ್ತೈತಿ. ಹೀಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಪೊಲಿಟಿಕಲ್ ಸೈನ್ಸ್ DSC 15ರಲ್ಲಿ ಏನಪ್ಪ ಅಂತಂದ್ರೆ ಒಟ್ಟು 1 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಹಾಗೂ 15 ಅಂಕದ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಬೀಳುವ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಇಷ್ಟೇನಂದ್ರಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂತಹ ಮಾಹಿತಿ. ನೀವು ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, ಹಾಗೆ BA 6ನೇ ಸೆಮಿಸ್ಟರ್ದು ಯಾವುದಾದ್ರೂ ನೋಟ್ಸ್ಗಳು PDFಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲರೂ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜನರಪ್ಪ ನಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.